ಕಾಡುಗೊಲ್ಲರ ಕುಲ ಮತ್ತು ಬೆಡಗುಗಳ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡೆವು. ಆದರೆ ಆ ಬೆಡಗುಗಳಲ್ಲಿ ಉಪಬೆಡಗುಗಳು ಹೇಗೆ ಹುಟ್ಟಿಕೊಂಡವು ಗೊತ್ತಾ? ಅದರ ಹಿಂದೆ ಇರುವ ಇತಿಹಾಸ ತುಂಬಾ ಆಸಕ್ತಿದಾಯಕವಾಗಿದೆ. ಇಂದು ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ, ಗೋಕುಲ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ಕಾಡುಗೊಲ್ಲರ ಇತಿಹಾಸ, ಸಂಸ್ಕೃತಿ ಮತ್ತು ನಮ್ಮ ಪೂರ್ವಜರ ಪರಂಪರೆಯ ಬಗ್ಗೆ ಮಾಹಿತಿ ನೀಡುತ್ತೇವೆ. ಇಂದಿನ ವಿಡಿಯೋದಲ್ಲಿ ಕಾಡುಗೊಲ್ಲರ ಬೆಡಗುಗಳಲ್ಲಿ ಉಂಟಾದ ಉಪಬೆಡಗುಗಳ ಬಗ್ಗೆ ತಿಳಿಯೋಣ. ಉಪಬೆಡಗುಗಳು ಹೇಗೆ ಉಂಟಾದವು? ಕಾಡುಗೊಲ್ಲ ಸಮುದಾಯದಲ್ಲಿ ಕಾಲಕ್ರಮೇಣ ಕೆಲವು ಕಾರಣಗಳಿಂದ ಉಪಬೆಡಗುಗಳು ಉಂಟಾಗಿವೆ. ಆ ಕಾರಣಗಳಲ್ಲಿ ಪ್ರಮುಖವಾದವು: ಒಂದು ಊರು ಬದಲಾವಣೆ. ಕೆಲವರು ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ನೆಲೆಸಿದಾಗ ಅವರಿಗೆ ಹೊಸ ಗುರುತು ಬಂದಿತು. ಹೀಗೆ ಹೊಸ ಉಪಬೆಡಗು ಹುಟ್ಟಿಕೊಂಡಿತು. ಎರಡು ಕುಟುಂಬ ವಿಭಜನೆ. ಒಂದು ದೊಡ್ಡ ಕುಟುಂಬದಿಂದ ಹೆಚ್ಚು ಕುಟುಂಬಗಳು ಬೇರ್ಪಟ್ಟಾಗ ಅವು ತಮ್ಮದೇ ಗುರುತನ್ನು ಪಡೆದುಕೊಂಡವು. ಹೀಗೆ ಹೊಸ ಉಪಬೆಡಗುಗಳು ರೂಪುಗೊಂಡವು. ಮೂರು, ಆಚರಣೆ ಮತ್ತು ಸಂಪ್ರದಾಯ ಬದಲಾವಣೆ. ಕೆಲವೊಮ್ಮೆ ಆಚರಣೆಗಳು ಮತ್ತು ಸಂಪ್ರದಾಯಗಳಲ್ಲಿ ಬದಲಾವಣೆ ಆಗಿದಾಗ ಹೊಸ ಗುರುತು ರೂಪುಗೊಂಡಿತು. ಅದರಿಂದ ಹೊಸ ಉಪಬೆಡಗುಗಳು ಉಂಟಾದವು. 4, ಗ್ರಾಮದ ಹೆಸರಿನಿಂದ ಗುರುತು. ಕೆಲವು ಬೆಡಗುಗಳು ತಾವು ನೆಲೆಸಿದ ಊರಿನ ಹೆಸರಿನಿಂದ ಗುರುತಿಸಲ್ಪಟ್ಟವು. ಹೀಗೆ ಗ್ರಾಮದ ಹೆಸರಿಂದಲೇ ಹೊಸ ಉಪಬೆಡಗುಗಳು ಹುಟ್ಟಿಕೊಂಡವು. ಕಾಡುಗೊಲ್ಲರ ಒಗ್ಗಟ್ಟು. ಬೆಡಗುಗಳು ಬೇರೆ ಇದ್ದರೂ ಉಪಬೆಡಗುಗಳು ಬೇರೆ ಇದ್ದರೂ ಕಾಡುಗೊಲ್ಲರು ಎಲ್ಲರೂ ಒಂದೇ ಸಮುದಾಯದವರು. ನಮ್ಮ ಪೂರ್ವಜರು ಒಗ್ಗಟ್ಟಿನಿಂದ ಬದುಕಿದ ಪರಂಪರೆ ಇಂದಿಗೂ ಮುಂದುವರಿಯುತ್ತಿದೆ. ಕನ್ಕ್ಲೂಷನ್: ಹೀಗೆ ಕಾಡುಗೊಲ್ಲರ ಬೆಡಗುಗಳಲ್ಲಿ ಕಾಲಕ್ರಮೇಣ ಉಪಬೆಡಗುಗಳು ಉಂಟಾದವು. ಆ ಉಪಬೆಡಗುಗಳು ಯಾವುವು ಮತ್ತು ಅವುಗಳ ಸಂಪೂರ್ಣ ಪಟ್ಟಿಯನ್ನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಕಾಡುಗೊಲ್ಲ ಸಮುದಾಯದವರು ನಿಮ್ಮ ಕುಲ, ಬೆಡಗು, ಉಪಬೆಡಗು ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಸಾಧ್ಯವಾದರೆ ನಿಮ್ಮ ಊರು ಮತ್ತು ಜಿಲ್ಲೆಯ ಹೆಸರನ್ನು ಬರೆಯಿರಿ. ಔಟ್ರೋ: ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಗೋಕುಲ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಕಾಡುಗೊಲ್ಲರ ಇತಿಹಾಸದ ವಿಡಿಯೋದಲ್ಲಿ. ಧನ್ಯವಾದಗಳು.